ಒಂದು ಪ್ರದೇಶದಲ್ಲಿ ಈ ಒಂದು ಮಠದಲ್ಲಿ ಒಂದು ದೇವಸ್ಥಾನ, ಒಂದು ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗಬೇಕು. ಈ ಒಂದು ಕನಸು ಮಾತಾವರದಿದೆ. ಶ್ರೀ ಭಾಗ್ಯವಂತಿ ದೇವಿಯ ಆಶೀರ್ವಾದ ಮಾತಾವರ ಮೇಲಿದೆ. ಅದು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾದಂತಹ ಒಂದು ಮಂದಿರ ನಿರ್ಮಾಣ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ನಾವೆಲ್ಲರ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ಈ ಒಂದು ಮಠಕ್ಕೆ ನಾವು ಸಹಕಾರ ಮಾಡಿದರೆ ಭಾಳ ಬೇಗನೆ ಈ ಒಂದು ಮಂದಿರ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಮಾತಾ ಅವರು ವಿಶಿಷ್ಟವಾದಂತಹ ಒಂದು ಗುಣ ಇದೆ. ಅವರ ಒಂದು ಆಶೀರ್ವಾದ ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜದವರ ಮೇಲೆ ಅವರ ಒಂದು ಆಶೀರ್ವಾದ ಇದೆ. ಭಾಳ ಬೇಗನೆ ಈ ಒಂದು ಮಂದಿರನೂ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಹಾಗಾಗಿ ಇಲ್ಲಿ ಒಂದು ನಮ್ಮ ಸಿಟಿ ಹತ್ರನೇ ಇದೆ, ಭಾಳಷ್ಟು ಹತ್ರ ಇದೆ. ಇದು ಒಂದು ಮುಂದಿನ ದಿನಗಳಲ್ಲಿ ಒಂದು ಭವ್ಯವಾದಂಥ ಮಠ ಆಗಿ ಬೆಳವಣಿಗೆ ಆಗುತ್ತೆ ಅಂತ ಅನಿಸ್ಕೊತಾ, ಮಾತಾ ಭಾಗ್ಯವಂತಿ ದೇವಿಯ ಆಶೀರ್ವಾದದಿಂದ ಬಹುಬೇಗನೆ ಇಲ್ಲಿ ಮಂದಿರ ನಿರ್ಮಾಣ ಕೂಡ ಆಗುತ್ತೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಈ ಒಂದು ಪ್ರಸಂಗದಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಸನ್ಮಾನಿಸಿ ಮಾತನಾಡಲು ಅನುವು ಮಾಡಿಕೊಟ್ಟ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನಮಸ್ಕರಿಸಿ ಒಂದೆರಡು ಮಾತು ಮುಗಿಸ್ತೇನೆ.